ವೀಕ್ಷಕರೇ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. 7ನೇ ವೇತನ ಆಯೋಗದ ವರದಿ ಅನುಷ್ಠಾನ ಮಾಡಬೇಕು ಅಂತ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮೇಲಿಂದ ಮೇಲೆ ಒತ್ತಡವನ್ನು ಹೇರಿ ಅವರ ಮೂಲಕ ಒಂದು ಮುಖ್ಯಮಂತ್ರಿಗಳಿಗೆ ಹೇಳಿಸುವಂತಹ ಒಂದು ಕ್ರಮವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು ಸರ್ಕಾರಿ ನೌಕರರು. ಏನು ಗುರುವಾರ ಕಾರವಾರದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರನ್ನು ಭೇಟಿ ಮಾಡಿದಂಥ ಜಿಲ್ಲಾ ನೌಕರರ ಸಂಘದ ಪದಾಧಿಕಾರಿಗಳು ತಮ್ಮ ಒಂದು ಬೇಡಿಕೆಯನ್ನು ಇಲ್ಲಿ ಲಿಖಿತ ಮನವಿಯ ಮೂಲಕ ಇಲ್ಲಿ ನೀಡಿದ್ದಲ್ಲದೆ ಮುಖ್ಯಮಂತ್ರಿಗಳಿಗೆ ಒಂದು ನೌಕರರ ಬೇಡಿಕೆಗಳ ಮನವಿ ಕಳುಹಿಸಿಕೊಡಲು ಜಿಲ್ಲಾಧಿಕಾರಿಗೆ ಇಲ್ಲಿ ವಿನಂತಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. 7ನೇ ವೇತನ ಆಯೋಗದ ವರದಿ ಅನುಷ್ಠಾನಕ್ಕೆ ಏನು ಸಿದ್ದರಾಮಯ್ಯನವರ ಸರ್ಕಾರ ಶೀಘ್ರ ಸಮ್ಮತಿ ನೀಡಬೇಕು ಅನ್ನುವಂಥದ್ದು ಇಲ್ಲಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರ ಒಂದು ಒತ್ತಾಯ ಆಗಿರುವಂಥದ್ದು. ಈಗಾಗಲೇ ಏನು 2.5 ಲಕ್ಷ ಏನು ಸರ್ಕಾರಿ ನೌಕರರಿದ್ದಾರೆ, ಇವರ ಒಂದು ಕಾರ್ಯಭಾರ ಕೂಡ ನಮ್ಮ ಮೇಲೆ ಇರುವಂಥದ್ದು. ಆದರೆ 2.5 ಲಕ್ಷ ಇನ್ನೂ ನೌಕರಿಯನ್ನ ಇಲ್ಲಿ ತುಂಬಬೇಕಾಗಿರುವಂಥದ್ದು. ಇವರೆಲ್ಲ ಒಂದು ಕೆಲಸವನ್ನು ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಈಗ ನಮ್ಮ ಒಂದು ಒತ್ತಡ ಜಾಸ್ತಿ ಆಗ್ತಾ ಇರುವಂಥದ್ದು ಕೆಲಸ ಮಾಡೋದಕ್ಕೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಗೆ ಏನು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದ ಕಾರಣ ಏನು 8,500 ಕೋಟಿ ರು ಉಳಿತಾಯವಾಗ್ತದೆ ಸರ್ಕಾರಕ್ಕೆ. ಇಲ್ಲಿ ಈ ಎಲ್ಲವನ್ನು ಈಗ ಮತ್ತೆ ಭರ್ತಿ ಮಾಡಿದ್ರೆ ಎಲ್ಲ ಏನು ಸರ್ಕಾರಿ ನೌಕರರ ಒತ್ತಡ ನಮ್ಮ ಮೇಲೆ ಕಡಿಮೆ ಆಗುವಂಥದ್ದು, ಇವೆಲ್ಲವನ್ನು ಕೂಡ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಒತ್ತಾಯವನ್ನ ಮಾಡಲಾಗಿದೆ. ಇಲ್ಲಿ ಏನು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ನಂತರ ಇವರು ಮಾಧ್ಯಮದವರಿಗೆ ವಿವರಣೆಯನ್ನ ಕೊಡ್ತಾ ಹೋದ್ರು. ಇಲ್ಲಿ ಏನಂತಂದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಇದೆ, ಸಾಕಷ್ಟು ಕೆಲಸಗಾರನ ಇಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ, ಅವರ ಮೂಲಕ ಕೆಲಸವನ್ನ ಮಾಡಿಸಲಾಗ್ತಾ ಇದೆ. ಸೊ ಈ ಒಂದು 2.5 ಲಕ್ಷ ನೌಕರರು ಏನು ನೆಮ್ಮದಿ ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಅಂದ್ರೆ ಇನ್ನ ನೇಮಕ ಮಾಡಿಕೊಂಡ್ರೆ 2.5 ಲಕ್ಷನ ಇನ್ನ ಈ ಉಳಿದವರು ಏನಿದೆ ಅವರಿಗೆ ಒಂದು ಸ್ವಲ್ಪ ನೆಮ್ಮದಿ ಜೀವನ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತಮ್ಮ ಒಂದು ಮಾತನ್ನ ಇಲ್ಲಿ ಮಾಧ್ಯಮದವರ ಮುಂದೆ ಹೇಳ್ಕೊಂಡಿದ್ದಾರೆ. ಇನ್ನ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಮೇಶ್ ಕುಮಾರ್ ಮಾತನಾಡಿ, ಈ ಒಂದು ರಾಜ್ಯ 7ನೇ ವೇತನ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವಂತಹ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಇವರ ಒಂದು ಆದೇಶ ಆಗಿರುವಂಥದ್ದು. ಇನ್ನು ಏನು 27.50% ಏನು ಈ ಒಂದು ಫಿಟ್ಮೆಂಟ್ ಸೌಲಭ್ಯ ಇರ್ಬೋದು, ಹೀಗೆ ಒಂದು ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಯಥಾವತ್ತಾಗಿ ಜಾರಿಗೆ ತರಬೇಕು ಅನ್ನುವಂಥದ್ದು ಇಲ್ಲಿ ತಿಳಿಸಲಾಗಿರುವಂಥದ್ದು. ಏನು ಕಾಲ್ಪನಿಕವಾಗಿ 1/7/2022 ಏನು ಅನ್ವಯವಾಗುವಂತೆ ವೇತನವನ್ನು ನಿಗದಿಪಡಿಸಿ ಇಲ್ಲಿ 1/4/2024 ಆರ್ಥಿಕ ಸೌಲಭ್ಯವನ್ನು ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಬೇಕು ಅನ್ನುವಂಥದ್ದು ಇಲ್ಲಿ ಒತ್ತಾಯವಾಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ NPS ಅನ್ನು ರದ್ದು ಮಾಡಿ ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು ಅನ್ನುವಂಥದ್ದು ಕೂಡ ಒತ್ತಾಯವನ್ನ ಇಲ್ಲಿ ಹೇರ್ತಾ ಇರುವಂಥದ್ದು. ಹಾಗೆ ಇನ್ನು ಈ ಯೋಜನೆ ರಾಜ್ಯ ಸರ್ಕಾರಿ ನೌಕರರ ವೇತನದಿಂದ ಪ್ರತಿ ತಿಂಗಳು ಏನು ವೃಂದವಾರು ವಂತಿಗೆ ಕಡಿತವಾಗುತ್ತಿದೆ. ಹಾಗಾಗಿ ಸರ್ಕಾರಕ್ಕೆ ಏನು ಹೆಚ್ಚಿನ ಆರ್ಥಿಕ ಹೊರೆಯಾಗುವುದಿಲ್ಲ. ಯೋಜನೆಯ ಅನುಷ್ಠಾನದಿಂದಾಗಿ ತಾಂತ್ರಿಕ ಹಾಗೆ ಇನ್ನಿತರ ಕಾರಣಗಳು ನೀಡಿ ಈ ಯೋಜನೆಯನ್ನು ಜಾರಿಗೊಳಿಸಲು ಅನಗತ್ಯ ವಿಳಂಬವನ್ನು ಮಾಡುತ್ತಿದ್ದಾರೆ. ಈ ಒಂದು ವಿಳಂಬದಿಂದ ನೌಕರಿಗೆ ಭಾರಿ ಒಂದು ಸಮಸ್ಯೆ ಆಗ್ತಾ ಇದೆ. ಹಾಗೆ ಆರ್ಥಿಕ ಹೊರೆಯಾಗುತ್ತಿರುವುದರಿಂದ ಶೀಘ್ರವಾಗಿ ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಇಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಇದೇ ರೀತಿ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.